ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಯಾದಗಿರಿಯ PSI ಪರಶುರಾಮ್ ಅವರ ನಿಗೂಢ ಸಾವಿನ ಹಿಂದೆ ರಾಜಕಾರಣಿಗಳ ಕೈವಾಡ ಇದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇವರ ಪತ್ನಿ ಶ್ವೇತಾ ಅವರು ಈ ರೀತಿಯಾಗಿ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಇದನ್ನ ನಂಬಬಹುದಾ? ಈ ಒಂದು ಪ್ರಕರಣ, ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ರಾಜಕೀಯದವರ ಕೈವಾಡ ಇರುತ್ತಾ? ಎಸ್, ನಂಬಲೇಬೇಕು ವೀಕ್ಷಕರೇ. ಹಲವಾರು ರೀತಿಯಾಗಿ ಈ ರೀತಿಯ ಮಾಹಿತಿಗಳು ಬಂದಿದೆ. ಅಂದರೆ ಒಬ್ಬ ದಕ್ಷ ಅಧಿಕಾರಿಗಳಿರಬಹುದು, ಅಥವಾ ಅವರ ಒಂದು ಫ್ಯಾಮಿಲಿ ಅಥವಾ ಫ್ರೆಂಡ್ಸ್, ಅವ್ರ ಬಗ್ಗೆ ಅವ್ರು ಹೇಳ್ಕೊಂಡಿರುವಂತಹ ಕೆಲವೊಂದು ವಿಚಾರಗಳು ನಮಗೂ ಸಹ ಆಗಾಗ ಕೇಳಿ ಬರ್ತಾ ಇರುತ್ತೆ. ಅಂದರೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅವರು ಸ್ಥಳಾಂತರ ಆಗಬೇಕಂದ್ರೆ ಅವರಿಗೆ ಒಂದು ರಾಜಕೀಯದವರಿಗೆ ಇಷ್ಟು ದುಡ್ಡು, ಅಂದರೆ ಲಂಚ ಅಂತ ಕರಿತೀವಿ ನಾವು, ಆ ರೀತಿಯಾದಂತಹ ಲಂಚಗಳನ್ನು ಕೊಟ್ಟರೆ ಮಾತ್ರ ಟ್ರಾನ್ಸ್ಫರ್, ಅಂದರೆ ಈ ಭಾಗದಿಂದ ಮತ್ತೊಂದು ಭಾಗಕ್ಕೆ ಸ್ಥಳಾಂತರ ಆಗಬಹುದು. ಹಾಗಾಗಿ ಈ ರಾಜಕಾರಣಿಗಳ ಕೈವಾಡ ಇದೆ ಅನ್ನೋ ಒಂದು ಕೆಲವೊಂದಷ್ಟು ಮಾಹಿತಿಗಳು ಸಹ ನಮಗೆ ಬಂದಿದೆ. ಸೊ ಇವರ ವಿಚಾರವಾಗಲೂ ಒಂದು 30 ಲಕ್ಷಕ್ಕೆ ಯಾದಗಿರಿಯ ಚೆನ್ನಾರೆಡ್ಡಿ ಅವರು 30 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಒಂದು ಪ್ರಕರಣದಲ್ಲಿ ಶಾಸಕ ಮತ್ತು ಅವರ ಪುತ್ರ ಇಬ್ಬರು ಸಹ 30 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ಅದರಿಂದ ಅವರಿದ್ದಂತಹ ಒಂದು ಮನೆ ಏನಿತ್ತು, ಈ PSI ಪರಶುರಾಮ್ ಅವರಿದ್ದಂತಹ ಮನೆ ಮತ್ತು ಅವರ ಹೆಂಡತಿಯ ಒಡವೆ, ಇಷ್ಟೆಲ್ಲವನ್ನು ಸಹ ಅವರು ಮಾರಿದ್ರು. ಈ ಒಂದು 30 ಲಕ್ಷ ದುಡ್ಡು ಏನಿದೆ ಅದನ್ನು ಹೊಂಚೋಕೆ ಸಾಧ್ಯ ಆಗಿರಲಿಲ್ಲ ಅಂತೆ. ಸೊ ಈ ಒಂದು ರೀತಿ ಅದರಿಂದ ಅವರು ಮನನೊಂದು ಪ್ರತಿ ದಿವಸ ಅದೇ ಟೆನ್ಷನ್, ಅಂದರೆ ಯೋಚನೆ ಮಾಡಿ 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 ಕುಗ್ಗೋಗಿದ್ರು. ಆ ಒಂದು ವಿಚಾರದಿಂದನೇ ನನ್ನ ಪತಿ ಈ ರೀತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಶ್ವೇತಾ ಅವರು ಆರೋಪ ಮಾಡ್ತಾ ಇದ್ದಾರೆ. ಎಷ್ಟೋ ಭಾಗಗಳಲ್ಲೂ ಸಹ ಇದು ನಡೀತಾ ಇದೆ ವೀಕ್ಷಕರೇ. ಕೆಲವೊಂದು ದಕ್ಷ ಅಧಿಕಾರಿಗಳು ಸಹ ಅವರು ರಿಟೈರ್ಡ್ ಆದ ನಂತರ ಈ ರೀತಿ ಮಾಹಿತಿಗಳನ್ನು ಸಹ ಕೊಟ್ಟಿದ್ದಾರೆ. ಇವರು ಎಲ್ಲ ಒಂದು ಕಡೆ ದಕ್ಷ ಅಧಿಕಾರಿ ಅಂತಾನೆ ಅನಿಸುತ್ತೆ ನಮಗೂ ಸಹ. ಒಂದು PSI ಆಗಿ ಅವರಿಗೆ 30 ಲಕ್ಷ ಹೊಂಚೋದು ಕಷ್ಟ ಆಗಿತ್ತು ಅಂದರೆ ಯಾವುದೇ ರೀತಿಯಾಗಿ ಲಂಚಕ್ಕಾಗಲಿ ಇನ್ನೊಂದಕ್ಕಾಗಲಿ ಅವರು ಕೈ ಹಾಕಿರಲಿಲ್ಲ. ಹಾಗಾಗಿ ಅವರು ನಿಯತ್ತಿಂದ ಇದ್ರೇನೋ ಅದರಿಂದ ಈ ರೀತಿ ಆಗಿದೆ ಅನ್ನೋದು ಸಹ ಗೊತ್ತಾಗ್ತಾ ಇದೆ. ಈ ರಾಜಕಾರಣಿಗಳು ಎಲ್ಲ ವಿಚಾರದಲ್ಲೂ ಹಿಂಗೇನೆ, ಯಾವ ವಿಚಾರನೂ ಬಿಡಲ್ಲ. ಅವರು ಪ್ರತಿಯೊಂದು ವಿಚಾರದಲ್ಲೂ ಮೂಗು ತೂರಿಸ್ತಾನೆ ಇರ್ತಾರೆ. ಇನ್ನು ಈಗ ಒಂದು ಕಡೆ ಮೂಢ ಹಗರಣದಲ್ಲಿ ಸಿದ್ದು ಅವರ ವಿರುದ್ಧ BJP ಹಾಗೂ JDS ಅವರು ಪಾದಯಾತ್ರೆ. ಇನ್ನು ಇವರು BJPಯಲ್ಲೂ ಒಂದು ಹಗರಣಗಳಿದೆ, ಹಾಗಾಗಿ ನಾವು ಸಮಾವೇಶ ಮಾಡ್ತೀವಿ ಅಂತ ಕಾಂಗ್ರೆಸ್ ಅವರು. ಇಲ್ಲೇ ಜಟಾಪಟಿಲಿ ನಡೀತಾ ಇದೆ. ಅದಷ್ಟು ಸಾಲದು ಅಂತ ಈ ರೀತಿಯಾಗಿ ಒಂದು ಜೀವ ತಗೊಂಡಿದಾರಲ್ಲ ಈ ಸರ್ಕಾರ ಆಗಿರಬಹುದು, ಈ ರಾಜಕಾರಣಿಗಳಾಗಿರಬಹುದು. ಏನು ಹೇಳ್ಬೇಕು ನಾವು ಇವರಿಗೆ? ಇವರು ಬರೀ ಇವ್ರದೇ, ಇವ್ರಿಗೆ ಆಸ್ತಿ ಅಷ್ಟಿದೆ, ಅವ್ರಿಗೆ ಆಸ್ತಿ ಇಷ್ಟಿದೆ, ಮಾಡ್ಕೊಳ್ರಿ ನೀವು, ನಿಮ್ಗೆ ಎಷ್ಟು ಬೇಕಷ್ಟು ಆಸ್ತಿ ಮಾಡ್ಕೊಳ್ರಿ, ಇಡೀ ದೇಶನ ರಾಜ್ಯನ ಲೂಟಿ ಮಾಡಿಬಿಡ್ರಿ. ಬಡವರು ಬಡವರಾಗೇ ಉಳಿತಾರೆ, ನೀವು ನೀವಾಗೇ ಉಳಿರಿ. ಸಾಯೋರೆಲ್ಲೋ ಸಾಯ್ತಾ ಇರ್ತಾರೆ. ನಿಮ್ಮ ಪಾಡಿಗೆ ನೀವು ಬೆಳೀತಾ ಹೋಗ್ತಾ ಇರಿ. ಇನ್ನು ಎಷ್ಟು ಜನಗಳ ಜೀವ ತಗೊಳ್ಬೇಕು? ಯಾಕೆ ಈ ರೀತಿ ಅಮಾನವೀಯಾಗಿ ನಡ್ಕೊಳ್ತಾ ಇದ್ದೀರಾ? ಅವರು ಜನಸೇವೆ ಮಾಡೋದಕ್ಕಂತ ಇರೋದು. ಇದ್ದಾರೆ ಕೆಲವೊಬ್ಬ ಅಧಿಕಾರಿಗಳಿದ್ದಾರೆ, ಯಾರೇನೋ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಎಲ್ಲ ಅಧಿಕಾರಿಗಳು ಆ ಥರ ಇರಲ್ಲ ಅಲ್ವಾ? ಹಾಗೆ ಎಲ್ಲ ರಾಜಕಾರಣಿಗಳು ಕೂಡ ಆ ಥರ ಇರಲ್ಲ. ಕೆಲವೊಬ್ಬ ರಾಜಕಾರಣಿಗಳು ಇದ್ದಾರೆ ಈ ರೀತಿಯಾಗಿ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ನೋಡ್ತಾನೆ ಇರ್ತೀವಿ ನಾವು. ಹೀಗೆ ನಿಮ್ಮನ್ನ ನೀವೇ ಉದ್ಧಾರ ಆಗ್ತಾ ಇದ್ರೆ ರಾಜ್ಯನ ಯಾವಾಗ ಉದ್ಧಾರ ಮಾಡ್ತೀರಾ?
ನಮ್ಮ ದೇಶನ ಯಾವಾಗ ಉದ್ಧಾರ ಮಾಡ್ತೀರ? ಬರೀ ಅವರಷ್ಟು ಆಸ್ತಿ ಮಾಡ್ಕೊಂಡವ್ರೆ, ಇವರಷ್ಟು ಆಸ್ತಿ ಮಾಡ್ಕೊಂಡವ್ರೆ. ಈ ಥರನೂ ನೀವು ಕಿತ್ಕೊಂಡು ತಿಂತಾ ಇದ್ರೆ ಮತ್ತು ಅವ್ರಿಗೆ ತಾನೇ ಜನರ ಮೇಲೆ ಅವರಿಗೆ ಹೆಂಗಾಗುತ್ತಂದರೆ, ನಾವಿಲ್ಲಿ ಲಂಚ ಕೊಟ್ಟಿದ್ದೀವಿ, ಆ ದುಡ್ಡನ್ನು ನಾನಿಲ್ಲಿ ವಸೂಲಿ ಮಾಡಬೇಕು, ಅದಕ್ಕೆ ಅವರು ಜನಗಳ ಮೇಲೆ ಅವರು ಹಾಕ್ತಾರೆ. ಯಾವುದೇ ಒಂದು ಕೇಸ್ ಕೊಡೋಕ್ಕೋಗ್ಲಿ, ಯಾವುದೇ ಒಂದು ಕಂಪ್ಲೇಂಟ್ ಕೊಡೋಕ್ಕೋಗ್ಲಿ, ಅಲ್ಲೂ ಸಹ ಜನಗಳ ಹತ್ರನೇ ದುಡ್ಡು ಕೀಳಕ್ಕೆ ಅವರು ರೆಡಿ ಆಗ್ತಾರೆ. ನೀವು ಅಲ್ಲಿಂದ ಕಲಿಸಿದ್ದನ್ನು ಇವ್ರು ಇಲ್ಲಿ ಮಾಡ್ತಾ ಹೋಗ್ತಾರೆ. ಜನಸಾಮಾನ್ಯರಲ್ಲಿ ಹೋಗ್ಬೇಕಾಗ ಯಾಕೇಳಿ ಇವರು ಲಂಚ ಕೊಟ್ಟು ಅಧಿಕಾರಕ್ಕೆ ಬಂದಿರ್ತಾರೆ. ದುಡ್ಡು ಕೊಟ್ಟರೆ ಯಾವ ಕೆಲಸ ಬೇಕಾದರೂ ತಗೊಳ್ಬೋದು, ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಟ್ರಾನ್ಸ್ಫರ್ ಆಗ್ಬೋದು. ಇದಾ ನಡೀತಾ ಇರೋದು ನಮ್ಮ ರಾಜ್ಯದಲ್ಲಿ. ದುಡ್ಡುಗಿರೋ ಬೆಲೆ ಮನುಷ್ಯನಿಗೆ, ಮನುಷ್ಯತ್ವಕ್ಕೆ ಅಥವಾ ಓದಿಗೆ, ಇಷ್ಟು ಓದಿ ಎಕ್ಸಾಮ್ಗಳನ್ನ ಪಾಸ್ ಮಾಡಿ ಹಗಲು ರಾತ್ರಿ ಅಂದೆ ಕನಸು ಕಟ್ಕೊಂಡು ಭವಿಷ್ಯ ರೂಪಿಸ್ಕೊಳ್ಬೇಕು ಅಂತ ಎಷ್ಟೋ ಜನ ಎಕ್ಸಾಮ್ಗಳನ್ನ ಬರೆದಿರ್ತಾರೆ. ಕೆಲವೊಬ್ರ ಕೈಲಿ ಈ ರೀತಿ ಲಂಚ ಕೊಟ್ಟೋಕ್ಕಾಗಲ್ಲ, ಆವಾಗ ಅವ್ರು ಹಿಂದೆ ಉಳಿತಾರೆ. ಯಾರೋ ಒಬ್ರು ದುಡ್ಡು ಕೊಡ್ತಾರೆ, ಆಗ ಅವರು ಎಂಥ ಕೆಲಸ ಬೇಕಾದರೂ ತಗೊಳ್ಬೋದು. ನಾಚಿಕೆಗಳಾಗಲ್ವಾ? ಈ ರೀತಿ ಹೀನಾಯವಾಗಿ ನಾವು ಒಬ್ಬರನ್ನ ನಡೆಸ್ಕೊಳ್ತೀವಿ ಅಂದರೆ, ಎಷ್ಟೋ ಜನ ಪೊಲೀಸ್ ಸ್ಟೇಷನ್ಗಳಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಇನ್ನೊಂದು ಮತ್ತೊಂದು ಆ ಥರ. ಮತ್ತು ಆವಾಗ ಈ ಸರ್ಕಾರಿ ಕೆಲಸಗಳಂತ ಏನಿದೆ, ತಾಲೂಕು ಆಫೀಸು, ಪಂಚಾಯತಿ ಆಫೀಸು, ಈ ಥರ ಅಲ್ಲೂ ಸಹ ಇದೇ ನಡೀತಾ ಇದೆ. ಯಾಕೆ ಹೇಳಿ? ಅದೇ ವರ್ಗಾವಣೆಗೆ ಅವರು ದುಡ್ಡು ಕೊಟ್ಟು ಬಂದಿರ್ತಾರೆ, ಆ ದುಡ್ಡನ್ನು ರಿಕವರ್ ಮಾಡಬೇಕಲ್ಲ, ವಸೂಲಿ ಮಾಡ್ಕೋಬೇಕಲ್ಲ. ಅದಕ್ಕೋಸ್ಕರ ಜನಸಾಮಾನ್ಯರ ಹತ್ರ ಅವ್ರು ಕೀಳ್ತಾರೆ. ಅವ್ರದ್ದು ತಪ್ಪಿಲ್ಲ. ನೀವು ಎಲೆಕ್ಷನ್ಗೆ ದುಡ್ಡು ಕೊಟ್ಟಿರ್ತೀರ ಅಂತ ನೀವು ದುಡ್ಡು ಕೀಳ್ತೀರಾ, ನಿಮಗೆ ಇವ್ರು ದುಡ್ಡು ಕೊಟ್ಟಿರ್ತಾರಂತ ಇವ್ರು ಇಲ್ಲಿ ಕೀಳ್ತಾರೆ. ಮತ್ತು ಜನಸಾಮಾನ್ಯರು ಎಲ್ಲಿ ಹೋಗ್ಬೇಕು? ನಿಮ್ಮನ್ನು ಓಟ್ ಹಾಕಿ ಗೆಲ್ಲಿಸಿ ಒಂದು ಅಧಿಕಾರಕ್ಕೆ ತರುವಂಥವ್ರು ಅವರೆಲ್ಲಿ ಹೋಗ್ಬೇಕಾಗಾದ್ರೆ? ಯಾಕೆ ಈ ಥರ ಆಗ್ತಾ ಇದೆ ರಾಜಕೀಯ? ಈಗ ಆಲ್ರೆಡಿ ರಾಜಕೀಯ ಅಂದರೆ ಹೊಲಸು ರಾಜಕೀಯ ಅನ್ನೋ ಹೆಸರೇ ತಗೊಂಡ್ಬಿಟ್ಟಿದೆ. ಈಗಲೂ ಸಹ ಅದೇ ನಡೀತಾ ಇದೆ. ಅವರಷ್ಟು ಇವ್ರಿಷ್ಟು ಮಾಡ್ಕೊಂಡವ್ರೆ ಅಂತ ಬರೀ ನಿಮ್ಮನ್ನೇ ನೋಡ್ಕೊಂಡು ಹೋಗ್ತಾ ಇರಿ. ಏಳಿಗೆ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಸಾವು ನೋವುಗಳಾಗ್ತಾ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಏನೇ ಆಗಲಿ ವೀಕ್ಷಕರೇ, ಈ ಒಂದು ಪರಶುರಾಮ್ ಅವರ ಸಾವೇನಾಗಿದೆ, ಅವರಿಗೆ, ಅವರ ಪತ್ನಿಗೆ ಆ ಒಂದು ನೋವನ್ನು ಭರಿಸುವ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಕೇಳ್ಕೊಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.